ಏನು ಅಂತಂದ್ರೆ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಾಗ ಯಾಕೆ ಅಂತವರಿಗೆ ಸೊಂಟ ನೋವು ಮತ್ತೆ ಬೆನ್ನು ಬರುತ್ತೆ ಅಥವಾ ನೆಗೆಟಿವ್ ಎನರ್ಜಿ ದೇಹಕ್ಕೆ ಎಂಟರ್ ಆದಂತ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಹಲವಾರು ತೊಂದರೆಗಳು ಉಂಟಾಗುತ್ತೆ. ಅದಕ್ಕೆ ಏನ್ ಕಾರಣ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಪ್ರಿಯ ವೀಕ್ಷಕರೇ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವಾಗ ನಕಾರಾತ್ಮಕ ಶಕ್ತಿಗಳು ದೇಹದ ಯಾವ ಭಾಗದಲ್ಲಿ ಕೂತ್ಕೊಂಡು ತೊಂದರೆಯನ್ನ ಕೊಡುತ್ತೆ ಅಂತ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಹಾಗೆ ಇಂತಹ ನಕಾರಾತ್ಮಕ ಶಕ್ತಿಗಳು ನಮ್ಮ ಪಂಚಭೂತಗಳಲ್ಲಾಗಿರುವಂತಹ ವಾಯು, ಅಗ್ನಿ, ಜಲ, ಭೂ, ಈ ತರ ನಾವೇನ್ ಹೇಳ್ತೀವಿ ಪಂಚಭೂತಗಳು ಅಂತ, ವಾಯು ಅಂತ. ಹಾಗೇನೆ ಇದು ಬಂದು ಪಂಚಭೂತಗಳಲ್ಲಿ ಒಂದಾಗಿರುವಂತಹ ವಾಯು ತತ್ವದ ರೂಪದಲ್ಲಿ ದೇಹಕ್ಕೆ ಇದು ಎಂಟರ್ ಆಗುತ್ತೆ. ನಾನು ನನ್ನ ಹಳೆ ವಿಡಿಯೋದಲ್ಲಿ ಇದೇ ವಿಚಾರವಾಗಿ ಹಲವಾರು ವಿಚಾರಗಳನ್ನ ನಾನು ಹೇಳಿದ್ದೀನಿ ಪ್ರಿಯ ವೀಕ್ಷಕರೇ. ಯಾರಾದ್ರೂ ಮೊದಲನೇ ಬಾರಿಗೆ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದು. ಎರಡನೇದಾಗಿ ಇದರ ವಿಚಾರವಾಗಿ ಅಂದ್ರೆ ಮಾಂತ್ರಿಕ ಬಾಧೆ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಅಥವಾ ಮದ್ದಿಡು ಆಗಿರ್ಬೋದು, ವಿವಾಹಗಳಿಗೆ ಸಮಸ್ಯೆ, ಈ ತರ ಹಲವಾರು ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ, ಪರಿಹಾರ ಆಗದೇ ಇದ್ದಂಥ ಸಂದರ್ಭದಲ್ಲಿ ನನ್ನ ಅಪಾಯಿಂಟ್ಮೆಂಟ್ ಇರುತ್ತೆ. ಅದಕ್ಕೆ ಕನ್ಸಲ್ಟೇಷನ್ ತಗೋಬಹುದು. 7019806595 ನಾನು ಮೈಸೂರಲ್ಲಿರೋದು. ಯಾವುದೇ ರೀತಿಯ ಕರೆಗಳನ್ನು ಸ್ವೀಕರಿಸಿಲ್ಲ ಪ್ರಿಯ ವೀಕ್ಷಕ. ಅಪಾಯಿಂಟ್ಮೆಂಟ್ ಬೇಕಾದರೂ ವಾಟ್ಸಪ್ ಮುಖಾಂತರ ನನಗೆ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಆ ನಂತರದಲ್ಲಿ ಏನ್ ಹೇಳ್ತಿದ್ದೆ ಅಂತಂದ್ರೆ ನಕಾರಾತ್ಮಕ ಶಕ್ತಿಗಳು ದೇಹದ ಯಾವ ಭಾಗದಲ್ಲಿ ಕುಳಿತು ತೊಂದರೆಯನ್ನ ಕೊಡುತ್ತೆ ಅಂತ ನಾವು ಈಗ ನೋಡ್ತಾ ಹೋಗೋಣ. ಸೊ ಇದು ಬಂದು ನಮ್ಮ ದೇಹದಲ್ಲಿ 5 ಭೂತಗಳಾಗಿರುವಂತ ಪಂಚಭೂತಗಳು ಅಂತ ಏನಿದೆ, ಆ ಪಂಚಭೂತಗಳಲ್ಲಿ ವಾಯು ತತ್ವದ ರೂಪದಲ್ಲಿ ನಮ್ಮ ದೇಹದಲ್ಲಿ ಇರುತ್ತೆ. ಸೊ ಇದು ಬಂದು ಎಂಟರ್ ಆಗುವಂಥದ್ದು ಬಂದು ನಮ್ಮ ದೇಹದಲ್ಲಿ ಗುಪ್ತಾಂಗ ಮುಖಾಂತರ, ಅಂದ್ರೆ ಜೆನೆಟಿಕಲ್ ಆರ್ಗನ್ಸ್ ಅಥವಾ ಗುದದ್ವಾರ ಅಂತ ಏನ್ ಹೇಳ್ತೀವಿ ಅದರ ಮುಖಾಂತರ, ಅದರ ಜೊತೆಗೆ ಬಾಯಿಯ ಮುಖಾಂತರ, ಹಾಗೇನೆ ಮೂಗಿನ ಮುಖಾಂತರ ಅಥವಾ ಕಣ್ಣುಗಳ ಮುಖಾಂತರ, ಹೀಗೆ ನವರಂಧ್ರಗಳು ಅಂತ ನಾವೇನ್ ಹೇಳ್ತೀವಿ ಅದರ ಮುಖಾಂತರವೂ ಅದು ಹೋಗುತ್ತೆ. ಜೊತೆಗೆ ನಾಭಿಯ ಮುಖಾಂತರನು ಹೋಗುತ್ತೆ. ಒಂದು. ಎರಡನೇದಾಗಿ ಇಂತಹ ಒಂದು ನೆಗೆಟಿವ್ ಎನರ್ಜಿ ನಮ್ಮ ದೇಹವನ್ನ ಹೇಗೆ ಸೇರುತ್ತೆ ಅನ್ನೋದಕ್ಕೆ ನಾನು ನನ್ನ ವಿಡಿಯೋದಲ್ಲಿ ನೀವು ವೀಕ್ಷಣೆ ಮಾಡಿ. ಅಂದ್ರೆ ಈ ತರ ನೆಗೆಟಿವ್ ಎನರ್ಜಿ ಜಾಸ್ತಿ ಸೇರೋದು ಜೆನೆಟಿಕಲ್ ಆರ್ಗನ್ಸ್ ಅಥವಾ ಗುಪ್ತಾಂಗದಿಂದನೇ ಸೇರುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮ ಗುದದ್ವಾರ ಆಗಿರ್ಬೋದು, ಅಥವಾ ನಮ್ಮ ಮೂತ್ರ, ಮಲ ವಿಸರ್ಜನೆ, ಅಥವಾ ಹೆಣ್ಣು ಮಕ್ಕಳಲ್ಲಿ ನಾವೇನ್ ಹೇಳ್ತೀವಿ ಯೋನಿ, ಈ ತರದ್ರಲ್ಲಿ ನಮಗೆ ಸೇರುತ್ತೆ. ಹಾಗಾಗಿ ಇಂತಹ ನಕಾರಾತ್ಮಕ ಶಕ್ತಿ ನಮ್ಮ ದೇಹದಲ್ಲಿ ಯಾವುದಾದರೂ ಒಂದು ಭಾಗದಲ್ಲಿ ಕೂರ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಸಂದರ್ಭ, ಯಾಕಂದ್ರೆ ಆ ಜಗನ್ಮಾತೆ ಆಗಿರುವಂತಹ ದೇವಿ ನಮ್ಮ ಚಕ್ರಗಳಲ್ಲಿ ದೈವಿಕ ಶಕ್ತಿ ಇರುತ್ತೆ. ಅಂತಹ ದೈವಿಕ ಶಕ್ತಿಯನ್ನು ನಾವು ಕಾಪಾಡಿಕೊಳ್ಳಕ್ಕೆ ಆಗದಿರುವಂತಹ ಸಂದರ್ಭದಲ್ಲಿ ನಮಗೆ ಈ ತರ ಸಮಸ್ಯೆಗಳು ಬರುತ್ತಾ ಹೋಗುತ್ತೆ. ಹಾಗೆ ನಮ್ಮ ಭೌತಿಕ ಶರೀರ ಆಗಿರ್ಬೋದು, ಅಥವಾ ಸೂಕ್ಷ್ಮ ಶರೀರ ಅಂತ ನಾವೇನ್ ಹೇಳಿದೆ, ಭೌತಿಕ ಶರೀರ ಅಂಡ್ ಸೂಕ್ಷ್ಮ ಶರೀರದ ಮಧ್ಯದಲ್ಲೇ ಈ ನಮ್ಮ ಅಭೋಮಂಡಲವು ಸಮೇತ ಇರುವಂತ, ಅಂದ್ರೆ ಸೂಕ್ಷ್ಮ ಅಭೋಮಂಡಲ ಅಂದಾಗ ದೇಹದ ಹೊರಭಾಗ ಏನಿದೆ ಆ ಕೋಳಿ ಮೊಟ್ಟೆಯ ರೂಪದಲ್ಲಿರುತ್ತೆ. ಅದರದ್ದು ವಿಡಿಯೋ ಮಾಡಿದ್ದೀನಿ. ಹಾಗೆ ನಮ್ಮ ಚಕ್ರಗಳು ಸಕಾರಾತ್ಮಕವಾಗಿ ಇದ್ದಾಗ್ಲೇನೆ ನಮಗೆ ಒಂದು ಮಂತ್ರ ಸಿದ್ಧಿಗಳಾಗಿರ್ಬೋದು ಅಥವಾ ಒಂದು ಸಾಧನೆಗೆ ನಮಗೆ ದಾರಿಯಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೇನೇನೆ ನಮ್ಮ ಚಕ್ರಗಳು ಸಕಾರಾತ್ಮಕ ಆಗಿದ್ದಂತಹ ಸಂದರ್ಭದಲ್ಲಿ ಸಮೇತ ನಮಗೆ ದೇವತಾ ದರ್ಶನಗಳು ಸಮೇತ ನಮಗೆ ಆಗಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಒಂದು ನಮ್ಮ ಚಕ್ರಗಳು ಹಾಳಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಸಕಾರಾತ್ಮಕವಾಗಿ ಬೇಕಾಗಿರುವಂತ ವಾಯು, ಯಾಕೆಂದ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಸ್ ಏನಿದೆ ಅಂತ ನಮ್ಮ ದೇಹದಲ್ಲಿ 70 ಭಾಗ ಜಲತತ್ವದಿಂದನೇ ಕೂಡಿದೆ. ಈ ಜಲತತ್ವವು ಅಂತಂದ್ರೆ ರಕ್ತ ಅಂತ ಏನ್ ಹೇಳ್ತೀವಿ, ಇಂತಹ ರಕ್ತವು 70% ಇರೋದ್ರಿಂದ ಇಂತಹ ಒಂದು ನೆಗೆಟಿವ್ ಎನರ್ಜಿ ಅಥವಾ ಒಂದು ಮಾಂತ್ರಿಕ ಬಾಧೆಗಳು ಅಥವಾ ಯಾರೋ ಮಾಡಿ ಕಳಿಸಿದ್ದಾರೆ ಅಂತಹ ಆತ್ಮಗಳು ನಮ್ಮ ದೇಹದಲ್ಲಿ ಈ ತರದಲ್ಲಿ ನಮಗೆ ಸೇರಿದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಸಪ್ತ ಚಕ್ರಗಳಲ್ಲಿ ಒಂದಾದಂತಹ ಮೂಲಾಧಾರ ಚಕ್ರವು ಕೆಡಕ್ಕೆ ಶುರುವಾಗುತ್ತೆ. ಹಾಗೇನೇನೆ ಇಂತಹ ನಕಾರಾತ್ಮಕ ಶಕ್ತಿ ಬಂದಾಗ ದೇಹ ಸಮೇತ ಹಾಳಾಗುತ್ತೆ. ಇಂತಹ ಸಪ್ತ ಚಕ್ರಗಳಲ್ಲಿ 3 ಚಕ್ರಗಳಾದಂತಹ ಮೂಲಾಧಾರ ಆಗಿರ್ಬೋದು, ಸ್ವಾಧಿಷ್ಠಾನ, ಜೊತೆಗೆ ಮಣಿಪುರ, ಇದು ಬಂದು ದೇಹಕ್ಕೆ ಸಂಬಂಧಪಟ್ಟಿರುವಂತ. ಇನ್ನು 3 ಬಂದು ಅಂದ್ರೆ ಇದು ಬಂದು ಭೌತಿಕಕ್ಕೆ, ಇನ್ನು 3 ಬಂದು ಆಧ್ಯಾತ್ಮಿಕಕ್ಕೆ ಅಂತ ಹೇಳ್ತೀವಿ. ಹಾಗೆ ಇಂತಹ ಒಂದು ಚಕ್ರ ಕೆಟ್ಟಂತಹ ಸಂದರ್ಭದಲ್ಲಿ ನಮಗೆ ಏನು ಆಯಾ ಚಕ್ರಗಳಿಗೆ ರಿಲೇಟೆಡ್ ಆಗಿರುವಂತಹ ಒಂದು
ಪ್ರಾಬ್ಲಮು ಅಥವಾ ರೋಗ ಉಲ್ಬಣ ಆಗುತ್ತೆ. ಈಗ ಮೊದಲಾಗಿ ನಾನು ಮೂಲಾಧಾರ ಚಕ್ರ ಅಂತ ನಾವೇನ್ ಹೇಳ್ತೀವಿ, ಇಂಥ ಮೂಲಾಧಾರ ಚಕ್ರ ಕೆಟ್ಟಾಗ ನಮಗೆ ಏನಾಗುತ್ತೆ ಅಂದ್ರೆ ಗುಪ್ತಾಂಗದಲ್ಲಿ ಕೆರೆತ ಶುರುವಾಗುತ್ತೆ, ಅಥವಾ ಮಲ ಮೂತ್ರ ವಿಸರ್ಜನೆ ಮಾಡಕ್ಕೆ ನಮಗೆ ಅಡ್ಡಿ ಆಗ್ತಾ ಇರುತ್ತೆ. ಅಂದ್ರೆ ಕಾನ್ಸ್ಟಿಪೇಷನ್ ಆಗುವಂಥದ್ದು, ಬೇದಿ ತರ ಶುರುವಾಗೋದು, ಅಥವಾ ಹೊಟ್ಟೆ ನುಲ್ತಾ ಬರುವಂಥದ್ದು. ಇದರಿಂದ ಏನಾಗುತ್ತೆ ಅಂದ್ರೆ ಯಾವಾಗ ಮೂಲಾಧಾರ ಚಕ್ರದಲ್ಲಿ ಕೂತಂತ ಸಂದರ್ಭದಲ್ಲಿ ನಮ್ಮ ಸಾಂಸಾರಿಕ ಜೀವನಕ್ಕೆ ಮೂಲಭೂತ ಆಗಿರುವಂತಹ ಜೆನೆಟಿಕಲ್ ಆರ್ಗನ್ಸ್ ಏನಿದೆ ಅಥವಾ ಸೆಕ್ಶುಯಾಲಿಟಿಗೆ ಏನಾಗುತ್ತೆ ಅದು ಪ್ರಾಬ್ಲಮ್ ಕೊಡುತ್ತೆ. ಅಂತಹ ಸಂದರ್ಭದಲ್ಲಿ ನಮಗೆ ಒಂಥರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್ ತರ ಆಗ್ತಾ ಇರುತ್ತೆ. ಆದ್ರೆ ಎಷ್ಟೇ ರೀತಿಯಲ್ಲಿ ವೈದ್ಯಕೀಯ ಚಿಕಿತ್ಸೆ ತಗೊಂಡ್ರು ನಮಗೆ ಆ ಗುಪ್ತಾಂಗಗಳ ಕೆರೆತ ಕಮ್ಮಿ ಆಗಲ್ಲ, ಆ ಸಮಯಕ್ಕೆ ಕಮ್ಮಿ ಆಗುತ್ತೆ, ಮತ್ತೆ ಅದೇ ರೀತಿ ಜಾಸ್ತಿ ಆಗುತ್ತೆ. ಒಂದು. ಎರಡನೇದಾಗಿ ಮಕ್ಕಳಲ್ಲಿ ಏನಾದ್ರೂ ಇಂಥ ಏನು ಮೂಲಾಧಾರ ಚಕ್ರಕ್ಕೆ ಒಂದು ತೊಂದರೆ ಆದಂತಹ ಸಂದರ್ಭದಲ್ಲಿ ಅಂತಹ ಮಕ್ಕಳನ್ನ ನೀವು ನೋಡ್ಬೋದು. ಮಕ್ಕಳು ಸಮೇತ ಗುಪ್ತಾಂಗ ಅಂತ ಏನಿದೆ ಆ ಚಡ್ಡಿ ಮೇಲೆಯಿಂದ, ನಾನು ಓಪನ್ ಆಗಿ ಹೇಳ್ತೀನಿ ಯಾಕಂದ್ರೆ ಎಷ್ಟೋ ಮಕ್ಕಳು ಇದು ಅನುಭವಿಸ್ತಾ ಇದ್ದಾರೆ, ಚಡ್ಡಿ ಮೇಲೆಯಿಂದ ಒಂಥರ ಕೆರ್ಕೊಳ್ತಾ ಇರ್ತಾರೆ. ಬಟ್ ಅದಕ್ಕೆ ಕಾರಣ ಗೊತ್ತಿರಲ್ಲ. ತಾಯಿಂದಿರು ಹೇಳ್ತಾರೆ, ಏನ್ ಮಗನೆ ಇಷ್ಟೊಂದು ಕೆರ್ಕೋತಾ ಇದೆಯಾ ಅಂತ. ಗೊತ್ತಿಲ್ಲಮ್ಮ ಅಂತ ಹೇಳ್ತಾರೆ. ಕೆರ್ಕೊಳ್ಳುವಂಥದ್ದು ಆ ತರ ಎಲ್ಲ ಅವ್ರಿಗೆ ಮಾಡ್ತಾ ಇರ್ತಾರೆ. ಜೊತೆಗೆ ಸ್ವಲ್ಪ ಸ್ವಲ್ಪ ಮೂತ್ರ ವಿಸರ್ಜನೆ ಆಗೋದು. ಅಂತ ಮೂತ್ರ ಕೆಲವರಲ್ಲಿ ವಾಸನೆ ಬರುವಂಥದ್ದು, ಇನ್ನು ಕೆಲವರಲ್ಲಿ ವಾಸನೆ ಬರಲ್ಲ, ಸ್ವಲ್ಪ ಸ್ವಲ್ಪನೇ ಹೋಗ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ಸಪ್ತ ಚಕ್ರಗಳಲ್ಲಿ ಮೊದಲನೇದು ಬಂದು ಮೂಲಾಧಾರ ಚಕ್ರ ಆಗಿರುತ್ತೆ. ಯಾಕೆಂದ್ರೆ ಆಧಾರ ಪ್ರಥಮಂ ಸಹಸ್ರ ಕಿರಣಮ್ಮ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಯಾಕಂದ್ರೆ ಶ್ಲೋಕದಂತೆ ಚಕ್ರಗಳಲ್ಲಿ ಮೂಲಾಧಾರ ಚಕ್ರ ಬಂದು ಪ್ರಥಮ ಚಕ್ರ, ಆರೋಗ್ಯ ಪ್ರದಾದಾತನೋ ದಿನಕರ ಎಂಬಂತೆ. ಅಂದ್ರೆ ಶರೀರದ ಆರೋಗ್ಯಕ್ಕೆ ಮೂಲಾಧಾರ ಚಕ್ರ ಬಂದು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಸೃಷ್ಟಿಯಲ್ಲಿ ಬ್ರಹ್ಮಾಂಡದಲ್ಲಿ ಸೂರ್ಯನ ಬೆಳಕು, ಸೂರ್ಯನ ಶಕ್ತಿ ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ತರ ನಮಗೆ ನಮ್ಮ ದೇಹದಲ್ಲಿ ಮೂಲಾಧಾರ ಚಕ್ರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಇಂಥ ಚಕ್ರ ಬಂದು ನಮ್ಮ ದೇಹದಲ್ಲಿ ಹಾಳಾದಂತಹ ಸಂದರ್ಭದಲ್ಲಿ ನಮಗೆ ಸಾಂಸಾರಿಕ ಜೀವನ ಹಾಳಾಗುತ್ತೆ. ಜೊತೆಗೆ ಮನುಷ್ಯ ಎಷ್ಟೇ ಆಸ್ತಿ ಆಕಾಂಕ್ಷೆಗಳನ್ನ ನಾವು ತೀರಿಸ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಆ ಗುಪ್ತಾಂಗದಿಂದ ಬಂದಂತಹ ಒಂದು ನೆಗೆಟಿವ್ ಎನರ್ಜಿ ನಮ್ಮ ಏನು ಮನುಷ್ಯನ ದೇಹವನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡು, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ಅನಾರೋಗ್ಯಕ್ಕೆ ಅಂತ ವ್ಯಕ್ತಿ ತುತ್ತಾಗ್ತಾರೆ. ಅವ್ರ ಹತ್ರ ಎಷ್ಟೇ ಕೋಟಿ ಇದ್ರು ಏನು ಪ್ರಯೋಜನ ಇರಲ್ಲ. ಆಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಹೇಳಿದೆ, ಮೂಲಾಧಾರ ಚಕ್ರ ಕಟ್ಟಿದಾಗ ಬೆನ್ನು ನೋವು ಬರ್ತದೆ, ಸೊಂಟ ನೋವು ಬರುತ್ತೆ. ಹಾಗೆ ಕಾಲಾನುಕಾಲಕ್ಕೆ ಅವರು ಅತ್ಯಂತ ತೊಂದರೆಯನ್ನ ಅನುಭವಿಸ್ತಾ ಹೋಗ್ತಾರೆ. ಗಂಡಸರಾದ್ರೆ ಟೆಸ್ಟಿಸ್ ಪ್ರಾಬ್ಲಮ್ ಆಗುತ್ತೆ, ಅಥವಾ ಕೆಲವರಿಗೆ ಎಜೆಕ್ಷನ್ ಪ್ರಾಬ್ಲಮ್ ಆಗುತ್ತೆ, ಅಥವಾ ಕೆಲವರಿಗೆ ವೀರ್ಯದಲ್ಲಿ ಏನ್ ಹೇಳ್ತೀವಿ ಸ್ಪರ್ಮ್ ಕೌಂಟ್ಸ್ ಸಮೇತ ಅವರಿಗೆ ಕಮ್ಮಿ ಆಗುತ್ತೆ. ಅಥವಾ ಸೆಕ್ಶುಯಾಲಿಟಿ ಇರ್ಬೇಕಾದ್ರಾಗ ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ಇರ್ಬೇಕಾದ್ರೆ ಬೇಗ ಡಿಸ್ಚಾರ್ಜ್ ಆಗೋದು. ಇಲ್ಲದ್ರೆ ಕೆಲವರಲ್ಲಿ ಸೆಕ್ಶುವಲ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರುವಂತದ್ದು ಆಗುತ್ತೆ. ಹಾಗೆ ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಪದೇ ಪದೇ ಅವರಿಗೆ ಮದುವೆ ಆಗಿದ್ರೆ ಗರ್ಭಪಾತಗಳಾಗುವಂಥದ್ದು ಅಥವಾ ಸಂತಾನದ ಸಮಸ್ಯೆ ಬರುವಂಥದ್ದು. ಹಾಗೇನೇನೆ ಮದುವೆ ಆಗದೆ ಇರುವಂತ ಹೆಣ್ಮಕ್ಳಾದ್ರೆ PCOD ಅಂತ ಹೇಳ್ಬಿಟ್ಟು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತಾರೆ. ಇಂಥ PCOD ಅಂತ ಹೇಳ್ತಾರೆ. ಬಟ್ ಎಲ್ಲಾನು ನಾರ್ಮಲ್ ಇರುತ್ತೆ. ಅನ್ನೆಸೆಸರಿಯಾಗಿ ದಪ್ಪ ಆಗ್ತಾರೆ ಅಂತ ಹೆಣ್ಮಕ್ಳು. ಪೀರಿಯಡ್ಸ್ ಪ್ರಾಬ್ಲಮ್ ಬರುವಂಥದ್ದು, ಕೆಟ್ಟ ವಾಸನೆ ಬರುವಂಥದ್ದು, ರಕ್ತ ಕೆಟ್ಟ ವಾಸನೆ ಬರುವಂಥದ್ದು, ಜೊತೆಗೆ ತುಂಬಾ ಕ್ಲಾಟ್ಸ್ ಅಂತ ನಾವೇನ್ ಹೇಳ್ತೀವಿ, ರಕ್ತ ಹೆಪ್ಪುಗಟ್ಟಿ ಬೀಳುವಂಥದ್ದು, ಕಪ್ಪಾಗಿ ಹೋಗುವಂಥದ್ದು, ಈ ತರ ಎಲ್ಲ ಅವರಿಗೆ ಬರ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತೆ. ಅಂದ್ರೆ ಹಿಂದಿನ ಜನ್ಮದ ಕರ್ಮದ ಫಲವಾಗಿ ನಾವು ಈ ಜನ್ಮದಲ್ಲಿ ರೋಗ ಬಾಧೆಯನ್ನ ಅನುಭವಿಸ್ತೀವಿ ಅಂತೇಳಿ. ಇಂತಹ ಒಂದು ತೊಂದರೆಗಳು ಆದಂತಹ ಸಂದರ್ಭದಲ್ಲಿ ಅವರಿಗೆ ಏನಾಗುತ್ತೆ, ಚಕ್ರವು ಹಾಳಾಗುತ್ತೆ. ಈ ಚಕ್ರ ಹಾಳಾದಾಗ ಅದರ ಸುತ್ತಲಿನ ಒಂದು ಬೆನ್ನು ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು. ಈ ಬೆನ್ನು ನೋವು, ಸೊಂಟ ನೋವು ಶುರುವಾದಂತಹ ಸಂದರ್ಭದಲ್ಲಿ ಅವರು ಹಲವಾರು ಔಷಧಿಗಳನ್ನ ತಗೋತಾರೆ. ಆಯುರ್ವೇದ ಆಗಿರ್ಬೋದು, ಯುನಾನಿ ಆಗಿರ್ಬೋದು, ಅಂಡ್ ಏನ್ ಹೇಳ್ತೀನಿ ಅಲೋಪತಿಕ್ ತಗೊಂಡಿರ್ತಾರೆ, ಹೋಮಿಯೋಪತಿ ತಗೊಂಡಿರ್ತಾರೆ. ಅದರಲ್ಲಿ ಫಿಸಿಯೋಥೆರಪಿ, ಎಕ್ಸರ್ಸೈಸ್, ವಾಕಿಂಗು, ಈ ತರ ಹಲವಾರು ಮಾಡ್ಕೋತಾರೆ. ಜೊತೆಗೆ ಕೆಲವರಿಗೆ ಹೇಳ್ತಾರೆ ಡಿಸ್ಕ್ ಕಂಪ್ರೆಷನ್ ಅಂತ. ಬಟ್ ಡಿಸ್ಕ್ ಕಂಪ್ರೆಷನ್ ಆಗಿರಲ್ಲ. ಅಥವಾ ಸಯಾಟಿಕ ಕಂಪ್ರೆಷನ್ ಅಂತಾರೆ, ಸಯಾಟಿಕನೂ ಇರಲ್ಲ. ಆದ್ರೆ ಸತತವಾಗಿ ಆ ಪೋರ್ಷನ್ಸ್ ಏನಿದೆ ಪೆಲ್ವಿಕ್ ರೀಜನು ಅಥವಾ ಹೊಕ್ಕಳಿಂದ ಕೆಳಗಡೆ ಅದೆಲ್ಲಾನು ನೋವು ಬರೋದು. ಒಂದ್ಸತಿ ಕೂತ್ಕೊಂಡ್ರೆ ಸಾಕು, ಒಂದ್ಸತಿ ಮಲ್ಕೊಂಡ್ರೆ ಸಾಕಪ್ಪ, ಇವ್ರಿಗೆ 2 ದೋಸೆ ಹಾಕೊಟ್ಬಿಟ್ಟು ಆ ತರ ಕಾಲೆಲ್ಲ ಸೆಳೆತ ಬರುವಂಥದ್ದು, ಆ ತರ ಎಲ್ಲ ಆಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಕಾಲಲ್ಲಿ ಇರುವಂತಹ ನರಗಳು ಸಮೇತ ಅವರಿಗೆ ನೋವು ಶುರು ಆಗುತ್ತೆ. ವೆರಿಕೋಸ್ ವೇನ್ ಇರ್ತದ ಇಲ್ಲ, ಅಥವಾ ಏನು ವೆರಿಕೋಸ್ ಅಂದ್ರೆ ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ವೇಯ್ನದು ಇಲ್ಲ, ನರ್ವ್ಸ್ದು ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಒಂಥರ ಕಾಲ್ ಸೆಳೆತ, ಮಂಡಿ ನೋವು, ಈ ತರ ಎಲ್ಲ ಕೆಲವರಿಗೆ
ಶುರು ಆಗ್ಬಿಡುತ್ತೆ. ಯಾಕೆಂದ್ರೆ ಟೋಟಲ್ ಆಗಿ ಆ ಮೂಲಾಧಾರ ಚಕ್ರ ಅಂತ ಏನಿದೆ, ಆ ಮೂಲಾಧಾರ ಚಕ್ರ, ಈಗ ಒಬ್ಬ ಮನುಷ್ಯ ಅಂತ ಅನ್ಕೊಳ್ಳಿ, ಈ ಮನುಷ್ಯನ ಇದು ಏನು ಎರಡೂ ಕಾಲುಗಳು ನಮ್ಮ ಜೆನೆಟಿಕಲ್ ಆರ್ಗನ್ಸ್ ಅಂತ ಏನಿದೆ ಅಲ್ಲಿ ಮೂಲಾಧಾರ ಚಕ್ರ ಬರುತ್ತೆ. ಅಂತಹ ಚಕ್ರಗಳು ಕೆಟ್ಟಂತ ಸಂದರ್ಭದಲ್ಲಿ ಇದು ಈ ತರ ಆಗುತ್ತೆ. ಜೊತೆಗೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಎದೆ ಭಾರ ಆಗುವಂಥದ್ದು, ಜೊತೆ ಕೆಲಸ ಮಾಡಕ್ಕಾಗಲ್ಲ, ಮೈಕೈ ನೋವು, ಸುಸ್ತು ಸುಸ್ತು ಅಂತೇಳಿ ಮಲ್ಕೋತಾ ಇರ್ತಾರೆ. ಅದರ ಜೊತೆಗೆ ಯಾರಾದ್ರೂ ಇಂತಹ ವ್ಯಕ್ತಿಗಳು ಆಧ್ಯಾತ್ಮ ಸಾಧನೆ ಏನಾದ್ರೂ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಇಂಥವ್ರಿಗೂ ಸಮೇತ ಆಧ್ಯಾತ್ಮದ ತೊಂದರೆಗಳು ಸಮೇತ ಅವರಿಗೆ ಆಗಲ್ಲ. ಯಾಕಂದ್ರೆ ದೈವಿಕ ಭಾವನೆ ಇದ್ರೂ ದೈವತ್ವದ ಪೂಜೆಗಳು ಅಂತ ಹೇಳ್ತೀವಿ. ದೈವಿಕ ಭಾವನೆ ಆ ವ್ಯಕ್ತಿಯ ಮನಸ್ಸಿನಲ್ಲಿದೆ, ಆದರೆ ಆ ದೇಹ ಆ ವ್ಯಕ್ತಿಗೆ ಏನು ಸಪೋರ್ಟ್ ಮಾಡ್ತಾ ಇರಲ್ಲ ಅಂತ ಹೇಳ್ತೀನಿ. ಹಾಗಾಗಿ ಅಂತಹ ದೈವಿಕ ಭಾವನೆ ಇದ್ರೂನು ದೈವತ್ವದ ಪೂಜೆಗಳು, ಕೆಲವರು ಹೇಳ್ತಾರೆ ಮೇಡಮ್ ಇನ್ನೇನ್ ನಾನು ಪೂಜೆ ಮಾಡಬೇಕು ಅಂತ ಕೂತ್ಕೋತೀನಿ, ಆದ್ರೆ ನಂಗೆ ಪೂಜೆ ಮಾಡಕ್ಕೆ ಆಗಲ್ಲ, ನಾಳೆ ಮಾಡೋಣ ನಾಡಿದ್ ಮಾಡೋಣ ಅಂತ ಹೇಳ್ತೀನಿ, ಆ ತರ ಆಗ್ತಾ ಇರುತ್ತೆ. ಯಾಕೋ ನಂಗೆ ಗೊತ್ತಿಲ್ಲ, ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ದೇವರೇ ನನಗೆ ಪರೀಕ್ಷೆನ ಅಂತ ಕೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಅಪನಂಬಿಕೆಗಳೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಚಕ್ರಗಳಲ್ಲಿ ವಾಯು ತತ್ವದ ರೂಪದಲ್ಲಿ ಕೆಲವರಿಗೆ ನೀವು ನೋಡ್ಬೇಕು, ಹೊಟ್ಟೆ ಊದ್ಕೊಂಡು ತೇಗು ಮೇಲಿಂದನೇ ಬರೋದು, ಕೆಳಗಡೆಯಿಂದನೂ ಹೋಗುವಂಥದ್ದು. ಯಾಕಂದ್ರೆ ಗುದದ್ವಾರದಲ್ಲೂ ಹೋಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ವಾಯು ರೂಪದಲ್ಲಿ ಕೂತಿರೋದ್ರಿಂದ ನಮಗೆ ಇವು ಅತ್ಯಂತ ತೊಂದರೆಯನ್ನ ಕೊಡ್ತಾ ಇರುತ್ತೆ. ಆದ್ರೆ ನಾವು ಸೂಕ್ಷ್ಮವಾಗಿ ವೈಜ್ಞಾನಿಕವಾಗಿ ನೋಡಿದ್ರುನು ಯಾವುದೇ ರೀತಿಯ ಪರಿಹಾರ ನಮಗೆ ಆಗಲ್ಲ. ಸೂಕ್ಷ್ಮವಾಗಿ ವೈಜ್ಞಾನಿಕವಾಗಿ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಎಲ್ಲ ಬ್ಲಡ್ ಟೆಸ್ಟು ನಾರ್ಮಲ್, ಹೊಟ್ಟೆ ಸ್ಕ್ಯಾನ್ ಮಾಡಿಸ್ತಾರೆ, ಎಲ್ಲನೂ ನಾರ್ಮಲ್. ಆದರೆ ಸಂತಾನಕ್ಕೆ ಸಂಬಂಧಪಟ್ಟ ತೊಂದರೆಗಳು ಆಗುತ್ತೆ ಈ ತರ ಇದ್ದಂತಹ ಸಂದರ್ಭದಲ್ಲಿ. ಮತ್ತೆ ಬಂದು ರಿಪೀಟೆಡ್ ಅಬೋಷನ್ಸ್ ಆಗೋದು, IVU ಹೋದಾಗ್ಲೂ ಇವರಿಗೆ ಫೇಲ್ಯೂರ್ ಆಗ್ತಾ ಇರುತ್ತೆ. ಜೊತೆಗೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ಅವ್ರು ಅತಿಯಾಗಿ ಮಲಗಕ್ಕೆ ಶುರು ಆಗೋದು, ಒಂಥರ ಕೆಲವರಲ್ಲಿ ತುಂಬಾ ಗುಪ್ತಾಂಗ ಕೆರೆತ ಬರ್ತಾ ಇರ್ತದೆ, ಜೊತೆಗೆ ಆಯಿಂಟ್ಮೆಂಟು ಮೆಡಿಸಿನ್ ಏನೇ ಹಾಕಿದ್ರು ಕಮ್ಮಿ ಆಗಲ್ಲ. ಜನರಲ್ ಆಗಿ ಇನ್ಫೆಕ್ಷನ್ ಅಂತ ಅವ್ರು ಅನ್ಕೊಂಡಿರ್ತಾರೆ. ಆದ್ರೆ ಇಂತಹ ಎನರ್ಜಿ 75-80% ದೇಹದಲ್ಲಿ ಪೂರ್ತಿ ಆದ ನಂತರವೇ ಕೆಲವರಿಗೆ ಗೊತ್ತಾಗೋದು. ಈಗ ನಮ್ಮಂತರ ವಿಡಿಯೋಗಳನ್ನ ನೋಡಿದಾಗ ನಿಮ್ಗೆ ಅನಲೈಸ್ ಮಾಡ್ಬೋದು. ಯಾಕಂದ್ರೆ CT ಸ್ಕ್ಯಾನ್ ಮಾಡ್ಸಿರ್ತಾರೆ, MRI ಮಾಡ್ಸಿರ್ತಾರೆ, ಈ ತರ ಓವ್ಯುಲೇಷನ್ ಸ್ಕ್ಯಾನ್ಸ್, ಈ ತರ ಹಲವಾರು. ಯಾಕಂದ್ರೆ ಬೆನ್ನು ನೋವಿಗೆ, ಸೊಂಟ ನೋವಿಗೆ ಕಮ್ಮಿ ಆಗದೆ ಇದ್ದಂತ ಸಂದರ್ಭದಲ್ಲಿ MRI ಮಾಡಿಸ್ಕೊಂಡು, ಅಥವಾ ನಾವು ಬೆನ್ನಿಗೆ ಇಂಜೆಕ್ಷನ್ ಕೊಡುವಂಥದ್ದು ಅಂತ ಹೇಳ್ತೀವಿ. ಅಂತ ಅಂದ್ರೆ ಬ್ಲಾಕೇಜ್ ಅಂದ್ರೆ ಕೆಲವು ಸ್ಟೀರಾಯ್ಡ್ ಇಂಜೆಕ್ಷನ್ ತಗೊಳ್ತಾರೆ, ಆದ್ರೂನು ಅವರಿಗೆ ಕಮ್ಮಿ ಆಗಲ್ಲ. ಕೊನೆಯಲ್ಲಿ ಏನ್ ಮಾಡ್ತಾರೆ, ಅವ್ರು ಮಲಗೋದು. ಡಾಕ್ಟರ್ ಹತ್ರ ಹೋದಾಗ ರೆಸ್ಟ್ ತಗೊಳ್ಳಿ, ಅಥವಾ ಮೆಂಟಲಿ ಏನೋ ಡಿಪ್ರೆಷನ್ ಇರಬೇಕು, ಹಾಗಾಗಿ ನಿಮಗೆ ಟೋಟಲ್ ಆಗಿ ಇದು ಪ್ರಾಬ್ಲಮ್ ಆಗ್ತಾ ಇದೆ, ಏನು ಸರ್ವೈಕಲ್ ಇಂದ ಹಿಡಿದು ಸ್ಪೈನ್ ತನಕ ಪ್ರಾಬ್ಲಮ್ ಆಗ್ತಿದೆ, ಜಸ್ಟ್ ರಿಲ್ಯಾಕ್ಸ್, ಮೆಡಿಸಿನ್ ತಗೊಳ್ಳಿ, ಈ ತರ ಯೋಗಾಸನ ಮಾಡಿ, ಈ ತರ ಅಂತ. ಆದ್ರೆ ನಿಮಗೆ ಮಾತ್ರ ಗೊತ್ತಾಗ್ತಾ ಇರ್ತದೆ ನನ್ನ ದೇಹದಲ್ಲಿ ಏನೋ ಆಗ್ತಾ ಇದೆ ಅಂದ್ರೆ ನಿಮ್ಮ ಜೀವಾತ್ಮ ಹೇಳ್ತಾ ಇರುತ್ತೆ. ಆದ್ರೆ ನಿಮ್ಮ ಜೀವಾತ್ಮದ ಬಗ್ಗೆ ನಿಮಗೆ ಮಾತ್ರ ಅರಿವಾಗುತ್ತೆ, ಆದ್ರೆ ಇನ್ನೊಬ್ರಿಗೆ ಅರಿವಾಗಲ್ಲ. ಗಂಡ ಹೇಳ್ತೀನಿ ಏನೇ ಎಷ್ಟು ಕರ್ಕೊಂಡು ಸುತ್ತದೆ, ಎಷ್ಟೊಂದು ಹಾಸ್ಪಿಟ್ಲಿಗೆ, ಏನು ಪ್ರಾಬ್ಲಮ್ ಸರಿ ಆಗ್ತಿಲ್ವಲ್ಲ, ಈ ಡಾಕ್ಟರ್ ಬಿಟ್ರೆ ಇನ್ನೊಬ್ರು ಡಾಕ್ಟರ್, ಕೊನೆಗೆ ಅವ್ರು ಏನ್ ಮಾಡ್ತಾರೆ, ಟೋಟಲ್ ಆಗಿ ಆ ಸ್ಪೈನು ಅಥವಾ ಡಿಸ್ಕು ಅಥವಾ ಲಂಬರ್ ಅಂತ ಏನಿದೆ, ಯಾವ ಭಾಗದಲ್ಲಿ ಭಾರ ಬರುತ್ತೆ, ಯಾವ ಭಾಗದಲ್ಲಿ ಬೆನ್ನು ಬರ್ತದೆ ಅಂತ ಜಾಗದಲ್ಲಿ ಆಪರೇಷನ್ ಮಾಡಿಸ್ತಾರೆ, ಏನೂ ಇರಲ್ಲ, ಮತ್ತೆ ಯಥಾಸ್ಥಿತಿಯಾಗಿ ನೋವು ಅನುಭವಿಸ್ತಾ ಇರ್ತಾರೆ. ಇದು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಒಂದಲ್ಲ ಎರಡಲ್ಲ, ಯಾವಾಗ ನಿಮ್ಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಹಾರ ಆಗದೆ ಅಂತ ಸಂದರ್ಭದಲ್ಲಿ ಮಣಿ ಮಂತ್ರ ಔಷಧಿಗಳ ಬಗ್ಗೆನೇ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಇಂತಹ ಒಂದು ಏನು ನಮ್ಮಂತವರ ವಿಡಿಯೋಗಳನ್ನ ನೋಡಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಹಾರ ಆಗದೆ ಇರುವಂತದ್ನ ಈ ತರ ಪರಿಹಾರ ಮಾಡ್ಕೋಬೇಕು. ಯಾಕಂದ್ರೆ ಚಕ್ರಗಳು ಬೇರೆ ಬೇರೆ ರೂಪದಲ್ಲಿ ಇದ್ದಾಗ ಡ್ಯಾಮೇಜ್ ಆಗಕ್ಕೆ ಸಮಯ ತಗೊಳ್ಳೋದು ಅನ್ನಕ್ಕಿಂತ ಮೂಲಾಧಾರ ಚಕ್ರನೇ ಡ್ಯಾಮೇಜ್ ಆಗೋಗ್ಬಿಟ್ರೆ ಸಾಕು, ಇನ್ನು ಹಲವು ಚಕ್ರಗಳು ಡ್ಯಾಮೇಜ್ ಆಗಕ್ಕೆ ಸಮಯ ಬೇಕಾಗಲ್ಲ. ಆ ನಂತರದಲ್ಲಿ ಇದು ಅತಿ ಮೈ ಹಿಡಿದಂತ ಸಂದರ್ಭದಲ್ಲಿ ಇನ್ನೂ ಸಮಸ್ಯೆ ಉಂಟಾಗುತ್ತೆ. ಕೆಲವರಲ್ಲಿ ನೀವು ನೋಡ್ಬೇಕು 6 ತಿಂಗಳು 8 ತಿಂಗಳು ಬೆಡ್ ರೆಸ್ಟ್, 1 ವರ್ಷ 2 ವರ್ಷ 3 ವರ್ಷ ಗೊತ್ತಿಲ್ಲ, ಕೂದಲೆಲ್ಲ ಅವ್ರದ್ದೆಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ, ಮಲಗಿ ಇಲ್ಲಿ ಮಲಗಿ ಇನ್ನೊಂದ್ ಕಡೆ, ಈ ತರ ನೋವುಗಳು ಅವರ ಜೀವನದಲ್ಲಿ ಶುರುವಾಗುತ್ತೆ. ಆ ನಂತರದಲ್ಲಿ ಮನೇಲೇ ತಿನ್ನೋದು, ಕೂತ್ಕೊಳ್ಳೋದು, ದಪ್ಪ ಆಗೋದು, ಜೊತೆಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ರೋಗಗಳು ಬರೋದು, ಕಿಡ್ನಿ ಹಾಳಾಗೋದು, ಗರ್ಭಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರೋದು, ಸದಾ ಸುಸ್ತಾಗೋದು, ಎಲ್ಲವೂ ಹಾಳಾಗುತ್ತೆ. ಜೊತೆಗೆ ಯಾವಾಗ ಮನುಷ್ಯ ಇಂಥ ವಿಡಿಯೋಗಳನ್ನ ನೋಡಿ
ಯಾವುದೇ ರೀತಿಯಲ್ಲಿ ಸರಿ ಮಾಡ್ಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ನಮ್ಮಂತವ್ರ ಹತ್ರನೂ ಬರದೇ ಇದ್ದಂತ ಸಂದರ್ಭದಲ್ಲಿ ಹಲವಾರು ತೊಂದರೆಗಳನ್ನ ಅವರು ಅನುಭವಿಸಬೇಕಾಗುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಅವ್ರು ಏನಾಗುತ್ತೆ ಅಂದ್ರೆ ಆಸ್ಪತ್ರೆಗೆ ಹೋಗೋದು, ಅನ್ನೆಸೆಸರಿ ಆಪರೇಷನ್ ಮಾಡಿಸ್ಕೊಂಡು ಇನ್ನೊಂದು ಕಷ್ಟ ಆರಂಭ ಆಗುತ್ತೆ. ಯಾಕಂದ್ರೆ ಸೊಂಟ ನೋವು ಏನೋ ಔಷಧಿ ತಗೊಂಡ್ರು ಏನೋ ತಾತ್ಕಾಲಿಕವಾಗಿ ಪರಿಹಾರ ಆಗುತ್ತೆ, ಎಗೇನ್ ಅಂತ ಎನರ್ಜಿ ಇನ್ನೊಂದ್ ಕಡೆಗೆ ಶಿಫ್ಟ್ ಆಗುತ್ತೆ. ಆ ಶಿಫ್ಟ್ ಆದಾಗ ಏನಾಗುತ್ತೆ, ಬೆನ್ನು ಶುರು ಆಗುತ್ತೆ. ಬೆನ್ನು ಸೊಂಟಕ್ಕಿಂತ ಮೇಲೆ ಮಧ್ಯ ಬೆನ್ನು ಅಂತ ನಾವ್ ಏನ್ ಹೇಳ್ತೀವಿ, ಥೊರಾಸಿಕ್ ರೀಜನ್ ಅಂತ ಏನ್ ಹೇಳ್ತೀವಿ, ಆ ಥೊರಾಸಿಕ್ ಶುರು ಆಗೋಗ್ಬಿಡುತ್ತೆ. ಅಯ್ಯೋ ಇದೇನು ಒಂದ್ ಬಿಟ್ರೆ ಒಂದು ಅಂತ ಹೀಗೆ ಶುರು ಆಗ್ತಾ ಹೋಗುತ್ತೆ. ಸಯಾಟಿಕ ಕಮ್ಮಿ ಆಯ್ತು, ಡಿಸ್ಕ್ ಕಮ್ಮಿ ಆಯ್ತು, ಕಾಲ್ದೇನೋ ಸದ್ಯ ಕಮ್ಮಿ ಆಯ್ತು, ಮೆಡಿಸಿನ್ ತಗೊಂಡು ದಿನ. ಕೆಲವ್ರು ಹೇಳ್ತಾರೆ, ಮೇಡಮ್ ನಂಗೆ ನೋವಿನ ಮಾತ್ರೆ ಅಥವಾ ನಿದ್ದೆ ಮಾತ್ರೆ ಇಲ್ಲದೆ ನನಗೆ ಮಲ್ಕೊಳ್ಳಕ್ಕೆ ಆಗಲ್ಲ, ಅಷ್ಟು ಕಾಲು ಪಟ ಪಟ ಅಂತ ನೋವು. ಕೆಲವರು ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ, ನಡಿಯಕ್ಕೆ ಆಗಲ್ಲ, ಒಂಥರ ಸೆಳೆತ, ಆ ತರ. ಇಂತಹ ನೆಗೆಟಿವ್ ಎನರ್ಜಿ ಇದ್ದಂಥವ್ರಿಗೆ ಏನಾಗುತ್ತೆ ಅಂದ್ರೆ ಮೂಲಾಧಾರ ಚಕ್ರದಲ್ಲೇ ಸುಮಾರು ವರ್ಷಗಳಿಂದ ಕೂತಾಗ ಹೊಟ್ಟೆ ಎಲ್ಲ ಊದಿದ ನಂತರ ಅವರ ಚರ್ಮಗಳು ಸಮೇತ ಅವರಿಗೆ ಕಪ್ಪಾಗಿ ಕೆಲವರಲ್ಲಿ ಸ್ಟ್ರೋಕ್ ಸಂಭವಿಸುವಂಥದ್ದು, ಸ್ಟ್ರೋಕ್ ಆಗಿರುವಂತಹ ಕೇಸಸ್ ನಾನು ಅಟೆಂಡ್ ಮಾಡಿದ್ದೀನಿ, ಹಾಗೆ ನೋಡಿದ್ದೀನಿ. ಹಾಗೆ ಇದೇ ರೀತಿ ಆ ಕಷ್ಟ ಆರಂಭ ಆಗಿ ಇದೇ ಒಂದು ಪರಿಹಾರ ಬಿಟ್ರೆ ಇನ್ನೊಂದು ಆಗ್ತಾ ಇರುತ್ತೆ. ಇಂತಹ ದೇಹವನ್ನ ಅವುಗಳು ಏನ್ ಮಾಡುತ್ತೆ, ಆಕ್ರಮಿಸ್ಕೊಂಡು ತನಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬೌದ್ಧಿಕ ಶರೀರದ ಮೇಲೆ ಯಾವ ನರಭಾಗದ ಮೇಲೆ ಕೂತ್ಕೋಬೇಕು ಅಂತ ಅವೇ ನಿರ್ಧಾರ ಮಾಡುತ್ತೆ. ಅದು ಪಾಸಿಟಿವ್ ಆಗಿರುವಂತಹ ಆಕ್ಸಿಜನ್ ನಮಗೆ ಬೇಕಾಗಿರುವಂತಹ ಜಾಗದಲ್ಲಿ ನಕಾರಾತ್ಮಕ ಅಥವಾ ನೆಗೆಟಿವ್ ಆಗಿರುವಂತಹ ಒಂದು ಶಕ್ತಿ ಕೂತಾಗ ಏನಾಗುತ್ತೆ, ನಮಗೆ ನೆಗೆಟಿವಿಟಿ ಆಗಿರುವಂತಹ ವಾಯು ತತ್ವೇ ದೇಹದಲ್ಲಿ ಕೂತ್ಕೊಂಡು ನಮ್ಮ ದೇಹದ ನರ ನಾಡಿಗಳಿಂದ ಕೂಡಿದ್ರು ಇಡೀ ದೇಹದ ಏನಾಗುತ್ತೆ, ರೋಗದಿಂದನೇ ನರಳಬೇಕಾಗುತ್ತೆ. ಹಾಗೇನೇನೆ ನಾವು ಮೇಲ್ಗಡೆಯಿಂದ ಮೀನ್ಸ್ ಒಳಗಡೆಯಿಂದ ಔಷಧಿ ತಗೋತೀವಿ, ಮೇಲ್ಗಡೆಯಿಂದ ಮಸಾಜ್ ಮಾಡ್ತೀವಿ, ಹಾಟ್ ಫಾರ್ಮೆಂಟೇಶನ್ ತಗೋತೀವಿ, ಎಕ್ಸರ್ಸೈಸ್ ಮಾಡ್ತೀವಿ. ಇದೆಲ್ಲವೂ ಮನುಷ್ಯನಿಗೆ ಎಕ್ಸರ್ಸೈಸ್ ಬೇಕೇ ಬೇಕು, ವ್ಯಾಯಾಮ ಬೇಕೇ ಬೇಕು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಂತಹ ಶಕ್ತಿಗಳು ಕೂತಾಗ ನಮ್ಗೆ ಯಾವುದೇ ಎನಿ ಮೆಡಿಕೇಶನ್ಸ್, ಅಮಾನುಷ ಶಕ್ತಿಗಳಾಗಿರ್ಬೋದು, ಭೂತ ಪ್ರೇತ ಪಿಶಾಚಿ ಜಿನಾಂತು ಮಾಂತ್ರಿಕ ಬಾಧೆ, ಇಂತಹ ಒಂದು ಸಮಸ್ಯೆಗಳು ಯಾರು ಮದ್ದಿಡು ಆದಾಗ ಯಾರಿಗೇ ಆಗ್ಲಿ ಯಾವುದೇ ರೀತಿಯ ಔಷಧಿಗಳು ಮೈ ಹತ್ತಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಹಾಗೆ ಔಷಧಿಗಳನ್ನು ತೆಗೆದುಕೊಂಡ್ರು ಪರಿಹಾರ ಆಗದೇ ಇಲ್ಲ. ಏನು ನಮ್ಮ ದೇಹ ರಕ್ತ ಮಾಂಸ ಮಜ್ಜೆಯಿಂದ ಕೂಡಿದ್ರು ಅದನ್ನ ಸ್ಕ್ಯಾನಿಂಗ್ ಮುಖಾಂತರ, ಬ್ಲಡ್ ಟೆಸ್ಟ್ ಮುಖಾಂತರ ಇದನ್ನ ಕಂಡುಹಿಡಿಯಕ್ಕೆ ಆಗಲ್ಲ. ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇದೆ ಅಂತಂದಾಗ ನಾವು ವೈಜ್ಞಾನಿಕವಾಗಿ ಯಾವುದೇ ಎಷ್ಟೋ ಮಿಷನ್ಗಳು ಇಟ್ಕೊಂಡ್ರು ನಾವು ಮುಂದುವರೆದ್ರು, ಆದ್ರೆ ಇವೆಲ್ಲವೂ ಆಗದೇ ಇದ್ದಂತ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಚಿಂತಕರು ಅಥವಾ ನಮ್ಮಂತವರ ಮುಖಾಂತರನೇ ಇದನ್ನ ಸರಿ ಮಾಡಿ ಸರಿಯಾದ ವಿಧಾನದಲ್ಲೇ ಕಂಡಿಡ್ಕೊಂಡು ಪರಿಹಾರವನ್ನ ಕಂಡುಕೊಂಡು ಜೀವನ ಅಥವಾ ಕರ್ಮಗಳೇನಿದೆ ಅದನ್ನ ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಏನು ದಿನೇ ದಿನೇ ಬಿಟ್ಟಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಏನು ವ್ಯಕ್ತಿ ಅಥವಾ ಕರ್ತೃ ಅಂತ ನಾನು ಏನ್ ಹೇಳ್ತೀನಿ, ಅಂತಹ ವ್ಯಕ್ತಿಗಳಿಗೆ ಹಾಸಿಗೆ ಹಿಡಿಯುವಂಥದ್ದು ಆ ತರ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಡೀ ಮೈ ಹಿಡಿದಾಗ ಖರ್ಚು ಜಾಸ್ತಿ ಆಗುತ್ತೆ. ಎಗೇನ್ ಬಂದು ಅವರಿಗೆ ತೆಗಿಬೇಕಾದ್ರೆ ಬಾಧೆಗಳು ಅಥವಾ ದೇಹ ಬಾಧೆಗಳು ಸಮೇತ ಅವರಿಗೆ ಜಾಸ್ತಿ ಆಗುತ್ತೆ. ಇಂತಹ ಒಂದು ನಕಾರಾತ್ಮಕ ಶಕ್ತಿ ಶುರುವಾಗದೆ ಇವರಿಗೆ ತಲೆನೋವು, ಬೆನ್ನೋವು, ಸುಸ್ತು, ಮೈಕೈ ನೋವು, ಸಯಾಟಿಕ ಪೇನು, ಕಾಲ್ ನೋವು ಅಥವಾ ಮಂಡಿ ನೋವು, ಬೇಗ ಹೆಂಗಸರೆಲ್ಲ 2 ಚಪಾತಿ ಮಾಡಿ ಕೂತ್ಕೊಂಡ್ಬಿಡ್ಬೇಕು, ದೋಸೆ ಮಾಡಿ ಕೂತ್ಕೊಂಡ್ಬಿಡ್ಬೇಕು, ಸುಸ್ತು ಆಗಲ್ಲ. ಯಾಕೆಂದ್ರೆ ಇದೇ ಕಾರಣಕ್ಕ ಯಾವಾಗ ಟೋಟಲ್ ಆಗಿ ನಮ್ಮ ಮುಖ ಕಪ್ಪಾಗಿ ಮೈ ಚರ್ಮ ಎಲ್ಲ ಕಪ್ಪಾಗುತ್ತೋ ಅಂತಹ ಸಂದರ್ಭ ತೀರಾ ಮೈ ಹಿಡಿದ್ಬಿಟ್ಟಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ಬೇಕು. ಇಂತಹ ಒಂದು ಮೈ ಹಿಡಿದಾಗ ಕೆಲವು ಏನಾಗುತ್ತೆ ಅಂದ್ರೆ ತೀರಾ ಮೈ ಹಿಡಿದು ಎಷ್ಟು ತೋರಿಸಿದ್ರು ಪರಿಹಾರ, ಕೆಲವು ಮೈ ಮೇಲೆ ಬಂದು ಮಾತಾಡ್ತವೆ, ಕೆಲವು ಒಳಗಡೆ ನಮ್ಮ ಚಕ್ರದಲ್ಲೇ ಇದು ಕೊರ್ತಾ ಕೊಡುತ್ತೆ. ಆಮೇಲೆ ಕೆಲವೊಂದೊಂದು ಸಂದರ್ಭದಲ್ಲಿ ಅವರ ವಾಯ್ಸ್ ಚೇಂಜ್ ಆಗುತ್ತೆ, ಗಂಡು ಹೆಣ್ಣಾಗಿ ಮಾತಾಡೋದು, ಹೆಣ್ಣು ಗಂಡಾಗಿ ಮಾತಾಡೋದು, ಈ ತರ ಅವ್ರದ್ದು ಟೋಟಲ್ ಆಗಿ ವಿಭಿನ್ನವಾದ ರೀತಿಯಲ್ಲಿ ಆಗ್ತಾ ಇರುತ್ತೆ. ಹಾಗಾಗಿ ಯಾರಿಗೇ ಆಗ್ಲಿ ಇಂತಹ ಸಮಸ್ಯೆಗಳು ಬಂದಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಹಾರ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಆಧ್ಯಾತ್ಮಿಕ ರೂಪದಲ್ಲಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಕ್ಕೆ ಕಮೆಂಟ್ ಹಾಕ್ಬೋದು, ಮೇಡಮ್ ಪರಿಹಾರ ಹೇಳಿ ಅಂತ. ವ್ಯಕ್ತಿಯನ್ನ ನೋಡದೆ ಯಾವುದೇ ಕಾರಣಕ್ಕೂ ನಾನು ಯಾವುದೇ ರೀತಿಯ ಪರಿಹಾರವನ್ನ ಕೊಡಕ್ಕೆ ಸಾಧ್ಯ ಇಲ್ಲ. ಒಂದು. ಎರಡನೇದಾಗಿ ಇದರ ರಿಲೇಟೆಡ್ ಕನ್ಸಲ್ಟೇಷನ್ ಬೇಕಾಗಿರುವಂತಹ ಸಂದರ್ಭದಲ್ಲಿ ನನ್ನ ವಾಟ್ಸ್ಆಪ್ ನಂಬರ್ ಫಸ್ಟ್ ಅಲ್ಲೇ ಹೇಳಿದ್ದೀನಿ, 7019805695. ಈ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ನೀವು ಇದ್ ಮಾಡ್ಬೋದು. ಅಪಾಯಿಂಟ್ಮೆಂಟ್ಗೆ ಮಿನಿಮಮ್ ಚಾರ್ಜಸ್ ಅಂತ ಇಟ್ಟಿರ್ತೀನಿ ಪ್ರಿಯ ವೀಕ್ಷಕರೇ, ಅದು ಏನು ಜಾಸ್ತಿ ಇಲ್ಲ, ಮಿನಿಮಮ್ ಚಾರ್ಜಸ್. ಸೊ ಅದನ್ನ ನೀವು ಪೇ ಮಾಡಿ ಆ ನಂತರದಲ್ಲಿ ಕನ್ಸಲ್ಟೇಷನ್ ತಗೋಬಹುದು ಅಂತ ಹೇಳ್ತೀನಿ.
ಹಾಗೆ ಇದೇ ತರ ನಕಾರಾತ್ಮಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ ಮಾಡಿ ಕಳಿಸಿರೋದು, ಮದ್ದಿಡುವಂಥದ್ದು, ಸಂತಾನ ಸಮಸ್ಯೆ, IVF ಫೇಲ್ಯೂರು, IVU ಫೇಲ್ಯೂರು, ಅಂಡ್ ಏನ್ ಹೇಳ್ತೀನಿ, ಎಷ್ಟೇ ಮೆಡಿಕಲ್ ಹೋಗಿನೂ ಆಲ್ ಮೆಡಿಕಲ್ ರಿಪೋರ್ಟ್ಸ್ ಆರ್ ಏನು ನಾರ್ಮಲ್ ಬಂದು ನಿಮ್ ಪರಿಹಾರ ಆಗದೇ ಇದ್ದಂತ ಸಂದರ್ಭದಲ್ಲಿ ನನ್ನ ಕನ್ಸಲ್ಟೇಷನ್ ತಗೋಬಹುದು ಅಂತ ಹೇಳ್ತೀನಿ. ಇದೇ ತರ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.